ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅವರ ಡೌಟನ್ನು ಅದನ್ನು ಕ್ಲಿಯರ್ ಮಾಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಸಂತ ಅನ್ನೋರು ಕಮೆಂಟ್ ಮಾಡಿದರು. ಅವರು ಬ್ಲೌಸ್ ಕಟ್ ಮಾಡಿಬಿಟ್ಟು ಅವರು ಫಿಟ್ಟಿಂಗ್ ಹಿಡಿತಾರಲ್ಲ, ಇಲ್ಲಿ ಫ್ರಂಟು ಬ್ಯಾಕು ಫಿಟ್ಟಿಂಗ್ ಹಿಡಿಬೇಕಾದ್ರೆ ಅವ್ರಿಗೆ ಏನಾಗುತ್ತದೆ, ಈ ಬ್ಯಾಕ್ ಪಾರ್ಟಲ್ಲಿ ಲೂಸ್ ಅನ್ನೋದು ಬರುತ್ತೆ ಅಂತಂದರೆ ಬಾಡಿ ಮೆಜರ್ಮೆಂಟ್ಗಿಂತ 1 ಇಂಚು 2 ಇಂಚ್ ಅನ್ನೋದು ಲೂಸ್ ಬರುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೋಸ್ಟ್ಲಿ ನೀವೇನು ಮಾಡಿರ್ಬೋದು, ಈ ಬ್ಲೌಸ್ ಇರುತ್ತಲ್ಲ, ಬ್ಲೌಸಲ್ಲಿ ಈ ಬ್ಯಾಕ್ ಪಾರ್ಟ್ ಅಗಲ ಕಟ್ ಮಾಡಿರ್ಬೋದು. ಈ ಬ್ಯಾಕ್ ಪಾರ್ಟಲ್ಲಿ ನೀವು ಅಗಲ ಅನ್ನೋದು ಜಾಸ್ತಿ ಕಟ್ ಮಾಡಿರ್ಬೋದು, ಅದರಿಂದ ಈ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಇಲ್ಲಿ ಬ್ಯಾಕ್ ಪಾರ್ಟ್ 1 ಇಂಚ್ ಡಾಟ್ ಬಿಟ್ಬಿಟ್ಟು ನೀವು ಅರ್ಧ ಇಂಚ್ ಹಿಡಿದ್ರೂ ಸಮೇತ ನಿಮ್ಗೆ ಇಲ್ಲೇನಾಗುತ್ತೆ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಅದರಿಂದ ನೋಡಿಬಿಟ್ಟು ನೀವು ಬ್ಲೌಸ್ ಅನ್ನೋದು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಲೂಸ್ ಬಂತು ಅಂದರೆ ಬ್ಯಾಕ್ ಪಾರ್ಟ್ ಅನ್ನೋದು ನೀವು ಜಾಸ್ತಿ ಇಟ್ಟಿರ್ತೀರಿ ಅಂತಲೇ ಇದರ ಅರ್ಥ. ಅದರಿಂದ ನೀವೇನು ಮಾಡಬೇಕು, ಈಗ ನಾನು ಹೇಳ್ತೀನಲ್ಲ, ಇದೇ ರೀತಿ ನೀವು ಬ್ಲೌಸನ್ನು ಕಟ್ ಮಾಡಿ ಒಂದು ಸಲ ಈ ರೀತಿ ಕಟ್ ಮಾಡಿ ನೋಡಿ, ಕರೆಕ್ಟ್ ಬರುತ್ತೋ ಇಲ್ಲ ಅಂತ ನೋಡಿ. ಈಗ ನೀವೇನು ಮಾಡಬೇಕಾಗುತ್ತೆ, ಬ್ಲೌಸಲ್ಲಿ ಮೊದಲು ಒಂದು ಸಲ ಬ್ಲೌಸ್ ಲೆಂತ್ ಅನ್ನೋದು ತಗೋಬೇಕಾಗುತ್ತೆ. ಅದೇ ರೀತಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಬಿಟ್ಟು ನೀವು ವೆಸ್ಟ್ ಅನ್ನೋದು ಅಳತೆ ಮಾಡಬೇಕಾಗುತ್ತೆ. ನೀವು ವೆಸ್ಟ್ ಅಳತೆ ಮಾಡಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಫಿಟ್ಟಿಂಗ್ ಇಡ್ತಿರ್ತಾರಲ್ಲ, ಸ್ಟಿಚಿಂಗ್ ಹಾಕಿರ್ತಾರಲ್ಲ, ಇಲ್ಲಿಂದ ಈ ಸ್ಟಿಚಿಂಗ್ವರೆಗೂ ಅಷ್ಟೇ ನೀವು ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕರೆಕ್ಟು ಫಿಟ್ಟಿಂಗ್ ಕಡೆಯಿಂದ, ಫ್ರಂಟ್ ಪಾರ್ಟ್ ಕಡೆಯಿಂದ ನೀವು ಅಳತೆ ಅನ್ನೋದು ತಗೋಬಾರ್ದು. ಇಲ್ಲಿ ಈ ಸೈಡ್ ಫಿಟ್ಟಿಂಗಿಂದ ಈ ಸೈಡ್ ಫಿಟ್ಟಿಂಗ್ವರೆಗೂ ಎಷ್ಟಿದೆ ಅಂತ ನೋಡಿ. ಇದು 13.5 ಇದೆ ಫ್ರೆಂಡ್ಸ್. ಈಗ ನೋಡಿ, ಮಾರ್ಕಿಂಗ್ ಅನ್ನೋದು ಮಾಡಿ ತೋರಿಸ್ತೀನಿ. ಈ ರೀತಿ ಇಟ್ಟು ಬ್ಲೌಸ್ ಲೆಂತು 12 ಇಂಚಿದೆ. 12 ಇಂಚಿಗೆ ನೀವು 3/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಾವು ಮೇಲ್ಗಡೆ ಶೋಲ್ಡರು ಮತ್ತು ಕೆಳಗಡೆ ಸ್ಟಿಚಿಂಗ್ ಸೇರಿಬಿಟ್ಟು 12.75 ಅನ್ನೋದು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ತೀವಿ. ಸೇಮ್ ಅದೇ ರೀತಿ ನೀವು ಈ ಕಡೆನೂ 12.75 ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ ನೀವೀಗ ಸ್ಟಿಚಿಂಗ್ ಮಾರ್ಜಿನ್ ಕಡೆಯಿಂದ ಅಳತೆ ಮಾಡಿದ್ರಲ್ಲ, ಫಿಟ್ಟಿಂಗ್ ಇಡ್ತಿರ್ತೀರಲ್ಲ ಬ್ಯಾಕ್ ಪಾರ್ಟು, ಅಲ್ಲಿಂದ ಅಲ್ಲಿಗೆ ಮೆಜರ್ ಮಾಡಿದಾಗ 13.5 ಅನ್ನೋದು ಬಂತು. ಈ 13.5ನ ನೀವು 2 ಭಾಗ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಕ್ಲಾತ್ ಅನ್ನೋದು ಡಬಲ್ ಫೋಲ್ಡ್ ಮಾಡಿರ್ತೀವಿ. ಅದರಿಂದ ನೀವೇನು ಮಾಡಬೇಕು, ಇದನ್ನು ಡಬಲ್ ಮಾಡಬೇಕು. ಇಲ್ಲಿ 13.5 ಫ್ರೆಂಡ್ಸ್. 13.5 ಅಂದರೆ ನೋಡಿ 6.75 ಅನ್ನೋದು ಬರುತ್ತೆ. ನೀವು ಕರೆಕ್ಟಾಗಿ ಮಾರ್ಜಿನ್ ಎಷ್ಟಿದ್ರೆ ಸೊಂಟದ ಸುತ್ತಾಳತೆ ಅಷ್ಟನ್ನೇ ಇಡಬೇಕಾಗುತ್ತೆ. ನೀವು ಟೋಟಲ್ ಸೊಂಟದ ಸುತ್ತಾಳತೆ ತಗೊಂಡ್ರೆ ಅದನ್ನು 4 ಭಾಗ ಮಾಡಿರಿ. ಇಲ್ಲಾಂದರೆ ಈ ರೀತಿ ಬ್ಲೌಸ್ ಕೊಟ್ಬಿಟ್ಟು ನಿಮಗೆ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದ್ರೆ, ಇಲ್ಲಿ ಸೊಂಟದಿಂದ ಇಲ್ಲಿಂದ ಇಲ್ಲಿವರೆಗೂ ಅವ್ರು ಸ್ಟಿಚಿಂಗ್ ಮಾಡಿರ್ತಾರಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಬಿಟ್ಟು ಇದನ್ನು ಈ ರೀತಿ ಡಬಲಲ್ಲಿ ನೀವು ಅಳತೆ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲ ನೀವು ಟೇಪಲ್ಲಿ ಮಾಡೋಂಗಿದ್ರೆ ಟೇಪಲ್ಲಿ ಮಾಡಿ. ಇಲ್ಲಾಂದರೆ ನೋಡಿ, ಬ್ಲೌಸ್ ಇರುತ್ತಲ್ಲ, ಇದನ್ನೇ ಈ ರೀತಿ ತಗೊಂಡ್ಬಿಟ್ಟು ನೋಡಿ, ಇಲ್ಲಿಂದ ನೆಕ್ ಹತ್ರ ನೋಡಿ ಈ ರೀತಿ ಇಟ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ನೀವು ಮಾರ್ಜಿನ್ ಅನ್ನೋದು ಹಾಕಿ. ಈ ರೀತಿ ಮಾರ್ಜಿನ್ ಕರೆಕ್ಟಾಗಿ ನೀವು ಮಾಡಿದಾಗ ನಿಮಗೆ ಏನಾಗುತ್ತೆ, ಬ್ಲೌಸ್ ಅನ್ನೋದು ಕರೆಕ್ಟು ಸೊಂಟದ ಸುತ್ತಾಳತೆಗೆ ಬರುತ್ತೆ. ಏನು ಮಾಡ್ತೀರಿ, ಟೇಪಲ್ಲಿ ಅದನ್ನು ಅಳತೆ ಮಾಡಿಬಿಟ್ಟು ಅದನ್ನು 2 ಭಾಗ ಮಾಡಿ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿ. ಈಗ 13.5 ಅರ್ಧ ಅಂದರೆ 6.75. ಇಲ್ಲಿ 6.75 ಅನ್ನೋದು ನಾವು ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ. 6.75 ಮಾರ್ಕಿಂಗ್ ಆದಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ಡಾಟ್ ಇಡ್ತೀರಲ್ಲ ಹಿಂದೆಗಡೆ, ನೀವು ಡಾಟ್ ಎಷ್ಟು ಇಡ್ತೀರಿ ಅಂತ ನೋಡಿ. ನೀವು 1 ಇಂಚ್ ಡಾಟ್ಗೆ ಇಟ್ಟಿದ್ದೀರಾ ಅಂದರೆ ಇಲ್ಲಿ ಅರ್ಧ ಇಂಚು ಮಾಡಬೇಕಾಗುತ್ತೆ. ಅಲ್ಲಿಗೆ 1 ಇಂಚ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ. ಈಗ ನೀವು 1 ಇಂಚ್ ಬಿಟ್ಟಿದ್ದೀರಾ ಮಾರ್ಜಿನ್ನು ಅಂತಂದರೆ ಡಾಟಿಗೋಸ್ಕರ ಇಲ್ಲಿ ನೋಡಿ, ನೀವು ಇಲ್ಲಿ ಟಕ್ ಹಾಕ್ಬೇಕಾದ್ರೆ ನೋಡಿ ಅಂದರೆ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟಿರ್ತಾರೆ. ಅದರಿಂದ ನೀವು ಇಲ್ಲೇನು ಮಾಡಬೇಕಾಗುತ್ತೆ, ಇಲ್ಲಿ 1 ಇಂಚ್ ಡಾಟ್ ಬಿಟ್ಟಿರಿ ಅಂದರೆ ಈ ಕಡೆ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಸೈಡ್ ನೀವು ಅರ್ಧ ಇಂಚನ್ನು ಸ್ಟಿಚ್ ಹಾಕ್ಬೇಕು. ಅಲ್ಲಿಗೆ ಟೋಟಲ್ ಅರ್ಧ ಅಂದರೆ ಈ ಕಡೆ ಅರ್ಧ ಈ ಕಡೆ ಅರ್ಧ 1 ಇಂಚ್ ಹೋಗುತ್ತೆ. 2 ಸೈಡ್ 1 ಇಂಚ್ ಹೋದಾಗ ನಿಮಗೆ ಬಾಡಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಿಮ್ಮದು ವೆಸ್ಟ್ ಪಾರ್ಟ್ ಇರುತ್ತಲ್ಲ, ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಅದರಿಂದ ನೀವು ಇಲ್ಲಿ 1 ಇಂಚ್ ಬಿಟ್ಟಾಗ ನೀವು ಇಲ್ಲಿ ಅರ್ಧ ಇಂಚ್ ಅನ್ನೋದು ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ ನೋಡಿ. ಓಕೆ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಅನ್ನೋದು ಹಾಕಿ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್, ನೀವು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬಿಡ್ತೀರಿ ಬ್ಲೌಸ್ಗೆ ಅಷ್ಟನ್ನು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇನ್ನು ಶೋಲ್ಡರು, ಆಮೇಲೆ ನೀವು ನೆಕ್ಕು ಇದೆಲ್ಲ ಎಷ್ಟು ಇಡ್ತೀರಿ ಅಷ್ಟನ್ನು ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದ್ರೆ ಅಷ್ಟು ನೋಡಿ. ಇಲ್ಲಾಂದರೆ ಇಲ್ಲಿ ಸೊಂಟದ ಸುತ್ತಾಳತೆ ಇರುತ್ತಲ್ಲ, ಇದನ್ನೇನೋ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ 6.75 ಇದೆ ಅಂದರೆ ಇಲ್ಲಿ 7.75 ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಇಟ್ಟಿರ್ತೀರಿ ಅಷ್ಟನ್ನ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ನೀವು ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಕರ್ವ್ ಅನ್ನೋದು ಅಷ್ಟೇ ನೀವು ಕರೆಕ್ಟಾಗಿ ಕರ್ವ್ ರೌಂಡ್ ಅನ್ನೋದು ತೆಗೀರಿ.
ಇಲ್ಲಿ ನೆಕ್ಕು ಅಷ್ಟೇ ನಿಮ್ಗೆ ಎಷ್ಟು ಲೆಂತ್ ಬೇಕು ನೆಕ್ ಅನ್ನೋದು ನೋಡಿಬಿಟ್ಟು ಇಲ್ಲಿ 2 ಇಂಚು ಮಾರ್ಕ್ ಮಾಡಿ. ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ 2 ಇಂಚುವರೆಗೂ, ಬಿಗ್ ಸೈಜ್ ಆದರೆ 2, 2.5, 3ವರೆಗೂ ಮಾರ್ಕ್ ಮಾಡಿ. ಇಲ್ಲಿ ಸ್ಮಾಲ್ ಸೈಜ್ ಆದರೆ 2 ಇಂಚುವರೆಗೂ ನೀವು ನೆಕ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಮೆಜರ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಬ್ಯಾಕ್ ನೆಕ್ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ನೋಡಿಬಿಟ್ಟು ಆ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ಡಾಟ್ ಇಡಬೇಕಾದ್ರೆ ನೋಡಿ ಇಲ್ಲಿಂದ ಇಲ್ಲಿ ಮಿಡಲಲ್ಲಿ ಡಾಟ್ ಇಡಬೇಕಾಗುತ್ತೆ. ನೀವು ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡಾಟ್ ಲೆಂತ್ ಅನ್ನೋದು ನೀವು ಮಾರ್ಕ್ ಮಾಡಿ. 3 ಇಂಚು 3.5 ಇಂಚು ಬ್ಲೌಸ್ ಲೆಂತ್ ನೋಡಿ ನೀವು ಇದನ್ನು ಡಾಟ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ನಾವು ಡಾಟ್ಗೋಸ್ಕರ 1 ಇಂಚ್ ಇಟ್ಟಿದ್ವಿ, ನೆನಪಿದೆಯಲ್ಲ? ಇಲ್ಲಿ ಡಾಟ್ 1 ಇಂಚ್ ಇಟ್ಟಿದ್ದೀವಿ ಅಂದರೆ ನೋಡಿ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿ, ಈ ಕಡೆ ಅರ್ಧ ಇಂಚು ನೋಡಿ, ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು. ಈ ರೀತಿ ಮಾರ್ಕ್ ಅನ್ನೋದು ಮಾಡಿದಾಗ ನಿಮಗೆ ಇಲ್ಲಿ 1 ಇಂಚ್ ಅನ್ನೋದು ಡಾಟ್ ಅನ್ನೋದು ಹೋಗ್ಬಿಡುತ್ತೆ. ಆವಾಗ ನಿಮಗೆ ಕರೆಕ್ಟ್ ಬ್ಯಾಕ್ ಪಾರ್ಟ್ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬರುತ್ತೆ. ಈ ರೀತಿ ಡಾಟ್ ಅನ್ನೋದು ಹಾಕ್ಬೇಕು. ಅಲ್ಲಿಗೆ ನೋಡಿ ಬ್ಲೌಸ್ ಅನ್ನೋದು 2 ಕಡೆ ಡಾಟ್ ಬರುತ್ತೆ. ಇಲ್ಲಿ 1 ಇಂಚ್ ಹೋಗುತ್ತೆ, ಇನ್ನೊಂದು ಕಡೆ 1 ಇಂಚ್ ಹೋಗುತ್ತೆ. ಆವಾಗ 2 ಇಂಚ್ ಹೋದಾಗ ನಿಮಗೆ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ನಿಮ್ದು ಎಷ್ಟಿದ್ರೆ ವೆಸ್ಟ್ ಸೈಜು ಅಷ್ಟೇ ಬರುತ್ತೆ. ಮೋಸ್ಟ್ಲಿ ನೀವು ಒಂದು ಹಿಂದಿನ ವಿಡಿಯೋಗಳಲ್ಲಿ ನೀವು ಫ್ರಂಟ್ ಪಾರ್ಟಲ್ಲಿ ನನಗೆ 3 ಇಂಚ್ ಡಾಟ್ ಇಟ್ಟಾಗ ಟೈಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಾವು ಫ್ರಂಟ್ ಪಾರ್ಟ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ತಗೊಳ್ಳಿ ಅಂತ ಹೇಳಿದ್ವಿ. ಅದರಿಂದ ನೀವು ಮೋಸ್ಟ್ಲಿ ಬ್ಯಾಕ್ ಪಾರ್ಟಲ್ಲೂ ಆ ರೀತಿ ಅಗಲ ತಗೊಂಡಿದ್ದೀರಾ ಅಂದರೆ ಮೋಸ್ಟ್ಲಿ ಅದರಿಂದ ಲೂಸ್ ಬಂದಿರ್ಬೋದು. ಇಲ್ಲಾಂದರೆ ಈ ಬ್ಯಾಕ್ ಪಾರ್ಟ್ ಅನ್ನೋದು ನೀವು ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿರೋದಿಲ್ಲ, ಅದರಿಂದ ಈ ಪ್ರಾಬ್ಲಮ್ ಅನ್ನೋದು ಬಂದಿರ್ಬೋದು. ಅದರಿಂದ ನೀವು ಇದನ್ನು ನೋಡಿಬಿಟ್ಟು ನೀವು ಕರೆಕ್ಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದ್ರೆ ಬ್ಯಾಕ್ ಪಾರ್ಟ್ ಯಾವತ್ತೂ ಲೂಸ್ ಅನ್ನೋದು ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬರೋದಿಲ್ಲ. ಈ ರೀತಿ ನೀವು ಕರೆಕ್ಟ್ ಡಾಟಿಗೆ ಎಷ್ಟು ಬೇಕು, ನಿಮ್ಮ ಸೊಂಟದ ಸುತ್ತಳತೆ ಎಷ್ಟು ಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕು ನೋಡಿಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಿ. ಈ ರೀತಿ ನೀವು ಸ್ಟ್ರೈಟ್ ಲೈನ್ ಹಾಕಿರ್ತೀರಲ್ಲ, ಇಲ್ಲಿ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸೊಂಟದ ಸುತ್ತಳತೆ ನಿಮ್ದು ಎಷ್ಟಿದ್ರೆ ಅಷ್ಟೇ ಬರುತ್ತೆ ಫ್ರೆಂಡ್ಸು. ಅದರಿಂದನೇ ಒಂದು ಸಲ ಈ ಕಡೆ ಮಾರ್ಕಿಂಗು ಆ ಕಡೆ ಮಾರ್ಕಿಂಗ್ ಮಾಡಿ, ಈ ರೀತಿ ಮಾರ್ಕಿಂಗ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ, ಆಮೇಲೆ ಫ್ರಂಟ್ ಪಾರ್ಟ್ ಅನ್ನೋದು ತೋರಿಸ್ತೀನಿ. ನೋಡಿ ಕರೆಕ್ಟ್ ಇದು ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕ್ ಮಾಡಿ. ಈಗ ಬ್ಯಾಕ್ ಪಾರ್ಟನ್ನು ತೆಗೆಯೋಣ. ಬ್ಯಾಕ್ ಪಾರ್ಟ್ ತೆಗೆದ್ಬಿಟ್ಟು ಇಲ್ಲಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ನೆಕ್ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿಬಿಟ್ಟು ಅಷ್ಟನ್ನು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನಿಮ್ಮದು ಬ್ಲೌಸಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೆ, ನಿಮ್ಮ ಬ್ಲೌಸಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೆ ಅಷ್ಟನ್ನು ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿ ಇಲ್ಲಿ ನೀವು ನೆಕ್ಕನ್ನು ಮಾರ್ಕ್ ಮಾಡಿದ್ರಿ. ಈಗ ನೆಕ್ ಮಾರ್ಕಿಂಗ್ ಆದಮೇಲೆ ಇಲ್ಲಿ ಕೆಳಗಡೆಯಿಂದ ನೀವು ಇಲ್ಲಿ ಕ್ರಾಸ್ ಪಟ್ಟಿಗೋಸ್ಕರ ಕ್ಲಾತ್ ಅನ್ನೋದು ತೆಗಿಬೇಕಾಗುತ್ತೆ. ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚ್ ಅನ್ನೋದು ತೆಗೀರಿ. ತೆಗೆದ್ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇದನ್ನು ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಅನ್ನೋದಾದಮೇಲೆ ಇಲ್ಲಿಂದ ಇಲ್ಲಿ ನೀವು ಡಾಟ್ ಅನ್ನೋದು ಇಡ್ತೀರಲ್ಲ, ಡಾಟ್ ಇಡಬೇಕಾದ್ರೆ ಇದನ್ನು 3 ಭಾಗ ಮಾಡಿ ಇಲ್ಲಿ ಡಾಟ್ಗೋಸ್ಕರ ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಒಂದು 3/4 ಇಂಚ್ ಅನ್ನೋದು ಡಾಟ್ ಅನ್ನೋದು ಇಡಿ. ಭಾಳ ಸ್ಮಾಲ್ ಆದರೆ 3/4 ಇಂಚ್ ಇಡ್ರಿ ಸಾಕಾಗುತ್ತೆ. ಈ ಲೆಂತು ಅಷ್ಟೇ ನೀವು ಬ್ಲೌಸ್ ಲೆಂತ್ ನೋಡಿಬಿಟ್ಟು ಈ ಡಾಟ್ ಅನ್ನೋದು ಲೆಂತ್ ಅನ್ನೋದು ಇಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈಗ ಇಲ್ಲಿಂದ ನಿಮ್ಮದು ಪಟ್ಟಿ ಕಾಜು ಪಟ್ಟಿ ಎಷ್ಟು ಇಲ್ಲಿ ಪಟ್ಟಿ ಅನ್ನೋದು ಎಷ್ಟಿದೆ ಅಂತ ನೋಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಈ ರೀತಿ ಮಾರ್ಕಿಂಗ್ ಮಾಡಿ. ಇಲ್ಲೂ ಅಷ್ಟೇ ನೀವು ಆರ್ಮೋಲ್ ಅನ್ನೋದು ಸ್ವಲ್ಪ ಈ ರೀತಿ ಒಳಗಡೆಯಿಂದ ಒಂದು ಅರ್ಧ ಇಂಚ್ ಅನ್ನೋದು ಒಳಗಡೆಯಿಂದ ಮಾರ್ಕಿಂಗ್ ಅನ್ನೋದು ಮಾಡಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಮಾರ್ಕ್ ಮಾಡಿದ್ರಿ. ಇಲ್ಲಿ ಒಂದು ಡಾಟ್ ಅನ್ನೋದು ಹಾಕ್ತೀರಿ, ಮಿಡಲ್ ಡಾಟ್ ಅನ್ನೋದು ಇಲ್ಲಿ ಒಂದು ಹಾಕ್ತೀರಿ. ಅದೇ ರೀತಿ ಇಲ್ಲೊಂದು ಡಾಟ್ ಅನ್ನೋದು ಹಾಕ್ತೀರಿ. ಇದಿಷ್ಟು ಡಾಟ್ಸ್ ಅನ್ನೋದು ಹಾಕಿದ್ಮೇಲೆ ನೀವೇನು ಮಾಡ್ತೀರಿ, ನೀವು ಕೇಳಿದ್ರಿ ಅವಾಗ ಇಲ್ಲಿ 3 ಇಂಚಷ್ಟು ದೊಡ್ಡ ಸೈಜ್ಗಾದರೆ, ಬಿಗ್ ಸೈಜ್ ಆದರೆ ನೀವು ಇಲ್ಲಿ 3 ಇಂಚಷ್ಟು 1.5 ಇಂಚಷ್ಟು ಡಾಟ್ ಇಟ್ಟಾಗ ಇಲ್ಲಿ ನಿಮಗೆ ಫ್ರಂಟಲ್ಲಿ ಕ್ಲಾತ್ ಅನ್ನೋದು ಕಡಿಮೆ ಬರುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ನಾನು ಏನು ಹೇಳಿದ್ದೆ, ಇಲ್ಲಿ 1 ಇಂಚು ಇಲ್ಲ ನಿಮಗೆ ಎಷ್ಟು ಕ್ಲಾತ್ ಕಡಿಮೆ ಬರುತ್ತೆ ನೋಡಿಬಿಟ್ಟು ಅಷ್ಟನ್ನು ಮಾರ್ಕಿಂಗ್ ಮಾಡಿ ಅಂತ ಹೇಳಿದ್ದೆ. ನೀವು ಫ್ರಂಟ್ ಪಾರ್ಟಲ್ಲಿ ಅಷ್ಟೇ ಇದನ್ನು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಮಾರ್ಕಿಂಗನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಇಲ್ಲಿ ಡಾಟ್ ಹತ್ರ ಅಷ್ಟೇ ಕಡಿಮೆ ಬೀಳೋದ್ರಿಂದ ಇಲ್ಲಿ 1 ಇಂಚು ಇಲ್ಲ ನಿಮ್ಗೆ ಎಷ್ಟು ಕಡಿಮೆ ಬೀಳುತ್ತೆ ಅಷ್ಟನ್ನು ನೋಡಿಬಿಟ್ಟು ಇಲ್ಲಿಂದ ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಬೇಕು. ಇಲ್ಲಿ ಕ್ಲಾತ್ ಸೇಮ್ ಇರಬೇಕು, ಹಾರ್ಮೋಲ್ ಹತ್ರ ಇಲ್ಲ ಅಷ್ಟೇ ಸ್ವಲ್ಪ ಅಗಲ ಅನ್ನೋದು ಬಂದಿರಬೇಕಾಗುತ್ತೆ. ಬ್ಯಾಕ್ ಪಾರ್ಟು ನೋಡಿ ಕರೆಕ್ಟ್ ಅಷ್ಟೇ ಇರಬೇಕು. ಈಗ ನೋಡಿ ತೋರಿಸ್ತೀನಿ, ಇದೆಷ್ಟಿದ್ರೆ ಅಷ್ಟೇ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ. ಇಲ್ಲಿ ಕ್ಲಾತ್ ಅಷ್ಟೇ ಎಕ್ಸ್ಟ್ರಾ ಬಂದಿರಬೇಕು. ನೀವು ಮೋಸ್ಟ್ಲಿ ಬ್ಯಾಕ್ ಪಾರ್ಟು ಅಗಲ ಇಟ್ಟಿದ್ದೀರಾ ಅಂದರೆ ಈ ಬ್ಯಾಕ್ ಪಾರ್ಟಲ್ಲಿ ನೀವು ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಅನ್ನೋದು ಬರುತ್ತೆ. ಈ ರೀತಿ ನೋಡಿ ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿದ್ದೀವಲ್ಲ, ಹೀಗೆ ಇದನ್ನು ಕಟ್ ಮಾಡಿ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕ್ಲಾತ್ ಫ್ರಂಟ್ ಪಾರ್ಟಲ್ಲಿ ಅಷ್ಟೇ ಎಕ್ಸ್ಟ್ರಾ ತಗೋಬೇಕು ಹೊರತು ಬ್ಯಾಕ್ ಪಾರ್ಟಲ್ಲಿ ಎಕ್ಸ್ಟ್ರಾ ಅನ್ನೋದು ತಗೋಬಾರ್ದು. ಬ್ಯಾಕ್ ಪಾರ್ಟಲ್ಲಿ ನಿಮ್ಮ ಸೊಂಟ ಸುತ್ತಳತೆ ಎಷ್ಟಿದ್ರೆ ಅಷ್ಟು 4 ಭಾಗ ಮಾಡಬೇಕು.
ಇಲ್ಲ ಬ್ಲೌಸ್ ತಗೊಂಡ್ರೆ 2 ಭಾಗ ಮಾಡಬೇಕು, ಬ್ಲೌಸಲ್ಲಿ ಅಳತೆ ತಗೊಂಡ್ರೆ 2 ಭಾಗ ಮಾಡಿ ಸೊಂಟ ಸುತ್ತ ತಗೊಳ್ಬೇಕು. ಬಾಡಿ ಮೆಜರ್ಮೆಂಟ್ ಅಂದರೆ 4 ಭಾಗ ತಗೊಂಬಿಟ್ಟು ಅಳತೆ ಇಟ್ಟು 1 ಇಂಚಿನ ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ಇಟ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದಿಟ್ಟು ನೀವು ಕಟಿಂಗ್ ಮಾಡಬೇಕು. ಈ ರೀತಿ ಕಟಿಂಗ್ ಆದಮೇಲೆ ಇಲ್ಲಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ ಅಷ್ಟನ್ನು ಇಲ್ಲಿಂದ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ ನೋಡಿ. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಇಟ್ಟಿರ್ತೀರಿ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ತಿರಲ್ಲ, ಈಗ ಇಲ್ಲಿ ಡಾಟ್ ಹಿಡಿದ್ಬಿಟ್ರೆ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ನಿಮಗೆ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಬಂದಾಗ ಏನು ಮಾಡಬೇಕು, ನೀವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಈ ಪಾಯಿಂಟು ಈಕ್ವಲ್ ಆಗಿರಬೇಕು ನೋಡಿ. ಇಲ್ಲಿ ನೀವು ಫಿಟ್ಟಿಂಗ್ ಹಿಡಿತೀರಲ್ಲ ಕಂಕಳ ಹತ್ರ ಏನು ಮಾಡಬೇಕು, ಈ ಪಾಯಿಂಟು ಕರೆಕ್ಟಾಗಿ ಇರಬೇಕು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ. ಅದೇ ರೀತಿ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನೀವು ಕ್ರಾಸ್ ಪಟ್ಟಿ ಅನ್ನೋದು ಜಾಯಿಂಟ್ ಮಾಡಿದ್ಮೇಲೆ ನೀವು ಬ್ಲೌಸಲ್ಲಿ ಅಳತೆ ಮೆಜರ್ ಮಾಡ್ತೀರಲ್ಲ, ಉಕ್ಸ್ ಪಟ್ಟಿ ಇಲ್ಲ ಕಾಜು ಪಟ್ಟಿ ಮೆಜರ್ ಮಾಡಿಬಿಟ್ಟು ನೀವು ಫಿಟ್ಟಿಂಗ್ ಹಿಡಿಬೇಕಾದ್ರೂ ಅಷ್ಟೇ ಕರೆಕ್ಟ್ ಈ ಕ್ಲಾತ್ ಎಲ್ಲಿವರೆಗೂ ಬರುತ್ತೆ ನಿಮ್ಮದು ಫಿಟ್ಟಿಂಗ್ ಬ್ಲೌಸಲ್ಲಿ. ಈಗ ಇಲ್ಲಿಂದ ಇಲ್ಲಿವರೆಗೂ ಬಂತು ಅಂದ್ರಿ, ಈಗ ನಾನು ಮಾರ್ಕ್ ಮಾಡಿರ್ತೀನಲ್ಲ ಇಲ್ಲಿವರೆಗೂ ನಿಮ್ಮದು ಡಾಟ್ ಬಂತು ಅಂದರೆ ಕರೆಕ್ಟ್ ಇಲ್ಲಿ ಹಿಡಿದ್ಬಿಟ್ಟು ನೀವು ಕರೆಕ್ಟಾಗಿ ಈ ಸ್ಟಿಚಿಂಗ್ ಮಾರ್ಜಿನ್ಗೆ ಹಿಡಿದೆ ನೀವು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ ಬ್ಲೌಸಲ್ಲಿ. ಒಂದ್ಸಲ ಫಿಟ್ಟಿಂಗ್ ಹಿಡಿಯೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಕರೆಕ್ಟಾಗಿ ಇಲ್ಲಿ ಈ ಪಾಯಿಂಟು ಸೇಮ್ ಇರಬೇಕು, ಈಕ್ವಲ್ ಆಗಿ ಇಲ್ಲಿ ಹಾರ್ಮೋಲ್ ಹತ್ರ ಸ್ಟಿಚ್ ಮಾಡಬೇಕಾದ್ರೆ ಫಿಟ್ಟಿಂಗ್ ಪಾಯಿಂಟು ಇದು ಸೇಮ್ ಇರಬೇಕು. ಅದೇ ರೀತಿ ಇಲ್ಲಿ ಈ ಪಾಯಿಂಟ್ ಇರುತ್ತಲ್ಲ ಕೆಳಗಡೆ ನಿಮ್ಮದು ಸ್ಟಿಚಿಂಗ್ ಮಾಡೋ ಪಾಯಿಂಟ್ ಇರುತ್ತಲ್ಲ ಬ್ಯಾಕ್ ಪಾರ್ಟಲ್ಲಿ ಈ ಪಾಯಿಂಟ್ ಕರೆಕ್ಟ್ ಇರಬೇಕು. ಅದೇ ರೀತಿ ಇಲ್ಲಿ ನೀವು ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಕಡೆ ಅಳತೆ ಮಾಡಿರ್ತೀರಲ್ಲ, ಅಳತೆ ಮಾಡಿ ಕರೆಕ್ಟ್ ಮಾರ್ಕಿಂಗ್ ಮಾಡಿರ್ತೀರಲ್ಲ ಈ ಪಾಯಿಂಟ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬಂದಿರಬೇಕು. ಈ ರೀತಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ಏನಾಗುತ್ತೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಅದೇ ರೀತಿ ಫ್ರಂಟ್ ಪಾರ್ಟು ಸಮೇತ ಜಾಸ್ತಿ ಬರೋದಿಲ್ಲ. ನಿಮ್ಮದು ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಇಲ್ಲ ಬ್ಲೌಸಲ್ಲಿ ನಿಮ್ಮದು ಎಷ್ಟಿದೆ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲೂ ಫಸ್ಟ್ ಇಲ್ಲಿ ಇದು ಈಕ್ವಲ್ ಇರಬೇಕು. ಇಲ್ಲಿ ಕೆಳಗಡೆ ಹುಕ್ಸ್ ಪಟ್ಟಿ ಮತ್ತು ಇಲ್ಲಿ ಕೆಳಗಡೆ ಈ ಪಟ್ಟಿ ಅನ್ನೋದು ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು. ಈ ರೀತಿ ಹಿಡಿದು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಈ ರೀತಿ ಹೆಚ್ಚು ಕಡಿಮೆ ಕ್ಲಾತ್ ಅನ್ನೋದು ಬರೋದಿಲ್ಲ. ಒಂದು ಸಲ ಇದನ್ನು ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇದು ಯಾವ ರೀತಿ ಬಂತು ಅಂತ ತಿಳಿಸಿ. ಆಮೇಲೆ ನಾನು ಇದನ್ನು ಫಿಟ್ಟಿಂಗ್ ಹಿಡಿಯೋದು ಒಂದು ಸಲ ನಿಮಗೆ ತೋರಿಸ್ತೀನಿ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದಾಗ ಯಾವ ರೀತಿ ಹಿಡಿಬೇಕು ಅಂತ. ಇಲ್ಲ ಆಲ್ರೆಡಿ ನಾವು ಫಿಟ್ಟಿಂಗ್ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀನಿ ಯಾವ ರೀತಿ ಫಿಟ್ಟಿಂಗ್ ಹಿಡಿಬೇಕು ಅಂತ. ಇಲ್ಲ ಅಂದರೆ ಅದನ್ನು ನೋಡಿ, ಇಲ್ಲಾಂದರೆ ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ಲ ನಿಮ್ದು. ಇದಿಷ್ಟೇ ಫಾಲ್ಟ್ ಮಾಡಿರ್ತೀರಿ. ಇಲ್ಲ ಫ್ರಂಟ್ ಪಾರ್ಟಲ್ಲಿ ನಾನು ಆವಾಗ ಡಾಟ್ ಕಡಿಮೆ ಬೀಳುತ್ತೆ ಫ್ರಂಟ್ ಪಾರ್ಟು ಅಂತ ಹೇಳಿದ್ರಲ್ಲ, ಅವಾಗ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ರಿ ಅಂತ ಹೇಳಿದ್ನಲ್ಲ, ಅದನ್ನು ನೀವು ಮೋಸ್ಟ್ಲಿ ಬ್ಯಾಕ್ ಪಾರ್ಟಲ್ಲೂ ತಗೊಂಡಿದ್ರೆ ನಿಮಗೆ ಬ್ಯಾಕ್ ಪಾರ್ಟು ಜಾಸ್ತಿ ಬರುತ್ತೆ. ಇಲ್ಲ ನೀವು ಬ್ಯಾಕ್ ಪಾರ್ಟ್ ಅನ್ನೋದು ನೀವು ಕರೆಕ್ಟ್ ಮೆಜರ್ಮೆಂಟ್ ತಗೊಳ್ಳದೆ ಡಾಟ್ಸು ಎಕ್ಸ್ಟ್ರಾ ಕ್ಲಾತ್ ಇದೆಲ್ಲ ಜಾಸ್ತಿ ಇಟ್ಟಿದ್ರು ಈ ರೀತಿ ನಿಮಗೆ ಬರುತ್ತೆ. ನೀವು ಅದರಿಂದ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಈ ಪಾಯಿಂಟ್ ಈಕ್ವಲ್ ಆಗಿ ಹಿಡಿದು ನೀವು ಸ್ಟಿಚಿಂಗ್ ಮಾಡಿ. ಅದೇ ರೀತಿ ಇಲ್ಲೂ ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹಿಡಿದು ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಬ್ಲೌಸ್ ಅನ್ನೋದು ಬರುತ್ತೆ. ನೋಡಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಷ್ಟು ಅರ್ಥ ಆಯ್ತಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.